ಲುಕ್ ಹೂ ಇಸ್ ಹಿಯರ್ ಟುಡೇ. ನಾನು ಆಗ್ಲೇ ಹೇಳ್ತಿದ್ದೆ ಯಾಕೆ ಇವತ್ತು ಇಷ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದೆ ಅಂತ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್. ಇಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗ್ಬಿಟ್ಟು ಬೇರೆ ಯಾವುದೋ ಫ್ಯಾಬ್ರಿಕ್ ತಗೊಂಡ್ ಬಂದ್ಬಿಟ್ಟಿದ್ರು. ಅಂಡ್ ಆಲ್ಸೋ ಮುಗೀತು. ವಾಟ್ ಹ್ಯಾವ್ ಯು ಪ್ಲಾನ್ ಫಾರ್ ರಿಸೆಪ್ಷನ್? ಮದುವೆ ಯಾವಾಗ? ಏನು ಅನ್ಸಲ್ಲ, ಏನೋ ಒಬ್ರನ್ನ ಕಾಲ್ ಇಳ್ದು ಒಬ್ರನ್ನ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಗಾಡ್, ದೇವ್ರ ದಯದಿಂದ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋಲಿ ಏನೇನೋ ಮಾಡ್ಬಿಟ್ಟಿದ್ದೀನಿ, ಮಿಕ್ಸ್ ಮಸಾಲ ಮಾಡ್ಬಿಟ್ಟಿದ್ದೀನಿ. ಈ ಒಂದು ವಾರದಲ್ಲಿ ಆಗಿರೋ 3-4 ದಿನದ ವ್ಲಾಗೆಲ್ಲ ಹಾಕಿ ಮರ್ಜ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ವಾರ ಏನೋ ಒಂದು ಪ್ರಾಮಿಸ್ ಮಾಡಿದ್ದೆ, ಅದನ್ನು ನಿಭಾಯಿಸ್ತಾ ಇದ್ದೀನಿ ಈ ವಿಡಿಯೋಲಿ, ಈ ವ್ಲಾಗಲ್ಲಿ. ಸೊ ಇದೆಲ್ಲ ಇರುತ್ತೆ ಇವತ್ತು ಈ ವಿಡಿಯೋ ವ್ಲಾಗಲ್ಲಿ. ಸೊ ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ಇಟ್. ಆ್ಯಂಡ್ ಕಾಮೆಂಟ್ಸಲ್ಲಿ ಹೇಳಿ ಕೊನೆಯಲ್ಲಿ ಎಲ್ಲ ವ್ಲಾಗ್ ನೋಡಿದ್ಮೇಲೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಈ ವಾರ ಕಂಪ್ಲೀಟ್ಲಿ ಕ್ಲಾಸಸ್ ಇತ್ತು. ಸೊ ಬುಟಿಕ್ ಮ್ಯಾನೇಜ್ಮೆಂಟ್ ಕ್ಲಾಸಸ್ ತೊಗೊತಾ ಇದ್ದೀನಿ ಇಲ್ಲಿ. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ವಿಡಿಯೋ ಕೊನೆಯಲ್ಲಿ, ಯಾರ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅವ್ರಿಗೆ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಸಾರಿ ಕಳಿಸ್ಕೊಡ್ತಿರ್ತೀನಿ ಆಂತರ್ಯದಿಂದ ಅಂತ. ಬಟ್ ಡಬಲ್ ಧಮಾಕ ಇದೆ. ಒಬ್ರಿಗೆ ಹೈಯೆಸ್ಟ್ ಲೈಕ್ಸ್ ಬಂದಿದೆ, ಹೌದು. ಬಟ್ ಇನ್ನೊಬ್ರು ಯಾರೋ ಕಾಮೆಂಟ್ ಮಾಡಿದ್ರು, ತಾಯಿ ಬರ್ಡೇ ಇದೆ ಸೊ ನನಗೆ ಕಳಿಸ್ಕೊಡ್ತೀರಾ ಅಂತ. ಸೊ ನನಗೆ ಇಬ್ರಿಗೂ ಕಳಿಸ್ಕೊಡೋಣ ಅಂತ ಅಂದ್ಕೊಂಡೆ ನಾನು. ಸೊ ಒಂದು ಅವ್ರ ತಾಯಿಗೆ ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ, ಬಾರ್ಡರ್ ಇದೆಯಲ್ಲ, ಹಾಗಾಗಿ ಅಮ್ಮಂದ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಈ ಥರ ಚೆಕ್ಸ್ ಸೆಮಿ ಲೆನಿನ್ ಸ್ಯಾರಿ ಕಳಿಸ್ಕೊಡ್ತಾ ಇದ್ದೀವಿ. ಯಾರಿಗೆ ಹೈಯೆಸ್ಟ್ ಲೈಕ್ಸ್ ಬಂದಿದೆ ಅವರಿಗೆ. ಎರಡೂ ಸ್ಯಾರಿ ಕೂಡ ನಮ್ಮ ರೀಸೆಂಟ್ ಲಾಂಚ್, ಲೆಸ್ ದ್ಯಾನ್ ಅ ಮಂತ್ ರೀಸೆಂಟಾಗಿ ಲಾಂಚ್ ಮಾಡಿರೋದು. ಯಾವುದು ಹಳೇ ಡಿಸೈನ್ ಕಳಿಸ್ಕೊಡ್ತೀವಿ, ಸುಮ್ಮನೆ ಕಳಿಸ್ಕೊಡ್ಬೇಕು ಗೆಮಿಕ್ಕು ಅದು ಇದು ಎಂತ ಇಲ್ಲ. ಐ ಆಮ್ ಡೂಯಿಂಗ್ ದಿಸ್ ಔಟ್ ಆಫ್ ಮೈ ಹಾರ್ಟ್. ಸೊ ಯಾ, ಐ ಹೋಪ್ ಇವೆರಡೂ ನಿಮಗೆ ತಲುಪಿದಾಗ I hope you guys will like it. Comer, late goer. Late comer, late goer. Thank you so much. ದಿನ 10 ಗಂಟೆಗೆ ಮೆಸೇಜ್ ಹಾಕ್ತಾರೆ, ಮ್ಯಾಮ್ ಇವತ್ತು ಪ್ಲೀಸ್ ನಾನು 11 o'clock ಒಳಗೆ ಬರಲ್ಲ ಅಂತ ಅಂದ್ಬಿಟ್ಟು. ನಾನು ಅಟ್ ಒನ್ ಪಾಯಿಂಟ್ ಆ ಮೆಸೇಜ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಇನ್ನೇನು 6:15 ಆಯಿತು, ನಾನು ಇನ್ನು ಹೊರಡ್ತೀನಿ ಇನ್ನೊಂದು 5 minutes. ಎಲ್ಲ ಕ್ಲೋಸಿಂಗ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ 7 o'clock ಆಗುತ್ತಾ. ಈ ಲೇಟ್ ಗೋವರ್ ಮಾತ್ರ ಎಷ್ಟು ಗಂಟೆಗೆ ಹೋಗ್ತೀರಾ? 9 ಗಂಟೆಗೆ ಹೋಗ್ತೀರಾ? ಮತ್ತೆ okay. And the dress that I am wearing today, it's from Vimarsha Vastralaya ಅಂತ ಅಂದ್ಬಿಟ್ಟು. ಸೊ ಬ್ಯೂಟಿಫುಲ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಇವರಿಂದ ನಾನೊಂದು 2-3 ಕುರ್ತಿ ಲೈಕ್ ಡೈಲಿ ಆಫೀಸಿಗೆ ಹಾಕೊಳ್ಳೋಕ್ಕೆ ಅಂತ ತೊಗೊಂಡೆ. ಆ್ಯಂಡ್ ಇಟ್ಸ್ ವೆರಿ ನೈಸ್, ವೆರಿ ಕಂಫರ್ಟಬಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಬೆಳಗ್ಗೆಯಿಂದ ನಿಂತ್ಕೊಂಡೇ ಇದ್ದೀನಿ ಆಲ್ಮೋಸ್ಟ್ ಕ್ಲಾಸ್ ಮಾಡಬೇಕಾದ್ರೆ ಪೂರ್ತಿ. ಆ್ಯಂಡ್ ಇಟ್ಸ್ ವೆರಿ ನೈಸ್ ಆ್ಯಂಡ್ ಅಫೋರ್ಡಬಲ್ ಆಲ್ಸೋ. ಸೊ ನೀವು ಪ್ಲೀಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇಫ್ ಯು ವಾಂಟ್ ಎನಿ ಸಚ್ ಬ್ಯೂಟಿಫುಲ್ ಕುರ್ತೀಸ್ ಅಂತ ಅಂದರೆ. ದಿವ್ಯಾ ಮಾತ್ರ ಯಾವಾಗಲೂ ಲೇಟು, ಇವತ್ತು ಲೇಟು. ಕಮ್ ಯಾಕೆ ನಾನು ಮಾಡಿಲ್ಲ? 3 ಮಸ್ಕಿಟರ್ಸ್ ತರ ಬಂದಿದ್ದೀರಾ. ಅದು ಅಲ್ಲೇ ನೋಡು, ಮಸ್ಕಿಟೋಸ್ ಅಲ್ಲ, ಇವಳು ಮಸ್ಕಿಟೋ. ಒಂದ್ ನಿಮಿಷ, ಎಷ್ಟು ಗಂಟೆಗೆ ಬರ್ತೀಯಾ ಅಂದಿದ್ದು? ಟೈಮ್ ಎಷ್ಟು? 5:45. ಎಷ್ಟು? ಹೌದಾ? 5 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 5:45. ಇದ್ರಲ್ಲಿ ತಂಗಿ ಇನ್ನು ನೆಕ್ಸ್ಟ್ ಲೆವೆಲ್ 4:15 ಇರ್ತೀವಿ ಅಂತ ಅಪ್ಡೇಟ್ ಕೊಡಕ್ ಬರಲ್ಲ. ಇರ್ಲಿ ಬಿಡು ಪಾಪ. ನನಗೆ ಒಂದು 20 days ಇಂದ ವೇಟ್ ಮಾಡಿಸಿ ಇವತ್ತು ಕರ್ಕೊಂಡಿದ್ದಾರೆ. ಇವತ್ತು ಡಿಸೈಡ್ ಅದಕ್ಕೆ ಟೋಟಲ್ ರಿವೆಂಜ್. 9:15 10:05 ನೈಟ್ ಅಲ್ಲ, ಬೆಳಿಗ್ಗೆ ನೈಟ್ ಬಂದ್ಬಿಟ್ಟಿಯಾ? ಏನು ಅನ್ಸಲ್ಲ, ಏನೋ ಒಬ್ರನ್ನ ಕಾಲ್ ಇಳ್ದು ಒಬ್ರನ್ನ ಈ ತರ ತೋರ್ಸಕ್ಕಾಗಲ್ಲ. ಸಾರಿ ಇಲ್ಲಿದೆ ಆದ್ರೆ ತೋರ್ಸಕ್ಕಾಗಲ್ಲ. ಸ್ಯಾರಿ ಏನಿದೆ ಅಂತ ನಾನು ಹೇಳ್ತೀನಿ, ಬರೀ ಔಟ್ ಫೋಟೋಸ್ ಇರೋದು. ಅಂದ್ರೆ ಏನು
ಅದ್ರಲ್ಲಿ ಇವರು ಇದಾರೆ ಕರ್ಕೊಂಡು ಹೋಗೋರು ಎತ್ಕೊಂಡು ಅವ್ರು ಅದ್ರಲ್ಲಿರೋ ಹುಡುಗ ಕ್ಯಾರೆಕ್ಟರ್ಗಳೆಲ್ಲ ನೀನು ಸೈಡ್ ಆಕ್ಟ್ರು. ಸ್ಯಾರಿ ಫುಲ್ ಮ್ಯಾಕ್ಸಿಮಮ್ ಏನಿದೆ ಎಲ್ಲ ಅವ್ಳ ಫೋಟೋ ಇರೋದು. ಅಂದ್ರೆ ಗೊತ್ತಾಗ್ತಿಲ್ಲ, ನೋಡೋರ್ಗೆ ಏನ್ ಗೊತ್ತಾಗ್ಬೇಕು. ಮದುವೆ ದಿವಸ ನೋಡಿ. ಅದಲ್ಲದೆ ಮಲ್ಲಿ ಅದರಲ್ಲಿ ಮಾವುತನೂ ಇದಾರೆ. ಆ ಮಾವುತ ಬಂದು ಇವನೇನೆ ಆನೆ ಮರಿ ಇವರು. ಇರ್ಲಿ ಈ ತರ ಎಲ್ಲ ಒಬ್ರನ್ನ ಹೀಯಾಳಿಸ್ಬಾರ್ದು. ಅಯ್ಯೋ ಏನು ನನ್ನ ಏನ್ ಅನ್ಕೊಂಡಿದ್ಯಾ? ನಿಮ್ ಯಜಮಾನ್ರು ಏನ್ ಹಾಕ್ಸ್ಕೊತಾರ ಪ್ರಿಂಟ್? ಅಲ್ಲ ಈಗ ಏನಂದ್ರೆ ಬಯಲಿಶ್ರೇಯಲ್ಲಿ ಈಗ ಅಯ್ಯೋ ಅದೇನು ಹಿಂಗೆ ಈಗ ಶ್ರೇಯಸ್ ಏನೋ ನಿಧಿ ಅಂತ ಟ್ರೆಷರ್ ಅಂತ ಹಾಕಿಸ್ಕೊಂಡಿದ್ದಾರೆ. ಈಗ ವಾಟ್ ವಿಲ್ ದಿವ್ಯಾಸ್ ಹಸ್ಬೆಂಡ್ ಪುಟ್? ಮಾತಾಡ್ರಿ ನಾನು ಹೇಳಿ ಒಂದು ದಿನ ಸಾಕು ನಾನು ನಿನ್ನ ಡೀಲ್ ಮಾಡಕ್ಕೆ. ಶೀಘ್ರದಲ್ಲೇ ಗೊತ್ತಾ ಅವರಿಗೆ PPP ಓಡಿಸೋದು ಬೇಡ. ಅದು ನಿಮ್ಗೆ ಮಾತ್ರ ಇದೆಲ್ಲಕ್ಕೂ ವಾಲ್ಗನೆ ಇರ್ಲಿ. ಇವನಿಗಲ್ಲಿ ಮದ್ವೆ ರೆಡಿ ಆಗ್ಬಿಟ್ ಬಾ ಅಂತ ಹೇಳಲ್ಲ, ನಾನು ಮಾವುತನ್ ಡ್ರೆಸ್ ಹಾಕೊಂಡ್ ಬಾ ಅಂತ ಹೇಳ್ತೀನಿ ಆಯ್ತಾ. ಅಂಕುಶ ಹೇಳ್ಕೊಂಡ್ ಬರ್ತೀನಿ. ಅಂಕುಶ ಗೊತ್ತಿಲ್ಲ, ಆನೆ ಅದ್ರಲ್ಲಿ ಕಂಟ್ರೋಲ್ ಮಾಡೋದು. ಅದೇ ಗೊತ್ತಿಲ್ಲ ಅವಳಿಗೆ. ಅವಳು ಅಂಕುಶ್ ಯಾರು ಗೊತ್ತಾಯ್ತಾ? ಯಾರಿಗೂ ಗೊತ್ತಿಲ್ಲ. ದೊಡ್ಡ ಬಿಲ್ಡಪ್ ಇಲ್ಲಿ. ಅಂಕುಶ ಗೊತ್ತಿತ್ತ ನಿಂಗೆ? ಇದೇನಾ? ಅಲ್ಲ ನೀನ್ ಅನ್ಕೊಳ್ತೀಯ ಅಂಕುಶ್ ಯಾರು ಅಂತ. ಇದಲ್ಲ ತಾನೆ? ಇದಲ್ಲ, ಯಾವ್ದು ಅಲ್ಲ. ನೀನ್ ದಯವಿಟ್ಟು ಸುಮ್ಮನೆ ಇರು. ನೋಡಿ ಎಲ್ಲೆಲ್ಲೂ ಅವಳದೇ. ಇದೆಲ್ಲ ಹೇಮಂತ್ಗೆ ಸೆಲೆಕ್ಟ್ ಮಾಡ್ತಿರೋದು. ಸೈಲೆಂಟ್ ಆಗಿರು. ನೀನ್ ಯಾಕೆ ಸ್ಯಾರಿ ತೋರ್ಸಲ್ಲ? ನನ್ ಸ್ಯಾರಿ ನಾನು ತೋರ್ಸಲ್ಲ. ನಿನ್ಗೆ ಅವತ್ತೈತೆ ಏನಾದ್ರು ನನ್ನ ಈ ತರ ಎಲ್ಲ ಟ್ರಾಲ್ ಮಾಡ್ತಾ ಪ್ಲೀಸ್. ನಾನು ಆನೆ ಅಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀನ್ ಆನೆ ಅಲ್ಲ ದಿವ್ಯಾ, ಕ್ಯೂಟ್ ಆನೆ ನೀನು. ಮಾತಾಡ್ತಾರೆ ಅಂತ. If she wears any nice vintage ನೀನ್ ಹಿಂಗೆ ಮಾತಾಡೋದು. jewelries and everything, it'll look nice. ಎಲ್ಲರಿಗೂ ನನ್ನ ಬಗ್ಗೆ ಅಯ್ಯೋ ಅನ್ಸಿದೆ. ಮೊನ್ನೆ ಆ ಸೂಟ್ ಕೇಸ್ ಇಟ್ಕೊಟ್ಟಿಲ್ಲ ಶ್ರೇಯಸ್ ಅವ್ರು ಯಾಕೆ ತರ ಮಾಡ್ತಾರೆ ನಿಮ್ಗೆ ಅಂತ ಇಷ್ಟ ಜನ ಮೆಸೇಜ್ ಹಾಕಿರ್ ಗೊತ್ತಾ? ನನ್ಗೊಬ್ರು ಹಾಕಿಲ್ಲ. ನಿಂಗೆ ಹಾಕ್ತಾರೆ ಬೈಯೋರು, ನಂತಾನೆ ಹಾಕ್ತಾರೆ. ಒಳ್ಳೆ ಕಾಮಿಡಿಯಲ್ಲಿ ಬಂದೆ. ನಿಂಗೆಲ್ಲಾರು ಬೇಕಾ ಎಡ್ಜಸ್ ಅಲ್ಲಿ HND ಕೊಂಬಾಕು HD ಕುಮಾರಸ್ವಾಮಿ ಹೀಯಾ ಅಂತ ಹಾಕೋ ಇಡಲ್ಲ ನಾನು. ಹ್ಯಾಶ್ಟ್ಯಾಗ್ ಇವನೇ ಹುಡುಕ್ಬಿಟ್ಟಿದ್ದಾನೆ ಹೀಯಾ ಅಂತೆ. ಅದು ಮಧ್ಯದಲ್ಲಿ ಕುದುರೆ ಇಟ್ಬಿಡು. ಅದೇ ಹೀಯಾ ಶ್ರೇಯಸ್ ಹೀಯಾ HD ತಾನೆ. ಹೈ ಡೆಫಿನಿಷನ್. ಫಸ್ಟ್ H ಬರ್ಬೇಕಾ ಅವ್ರದ್ದು ಫಸ್ಟ್? ಬೇಡ ನಾವ್ರದೇ. ಸಾರಿ D ನೀನ್ D ಫಸ್ಟ್ ಬರ್ಬೇಕಾ H ಫಸ್ಟ್ ಬರ್ಬೇಕಾ? D ಫಸ್ಟ್ ಬರ್ಲಿ. D ಫಸ್ಟ್ ಬರ್ಲಿ. ಅದೇ DTH ಡಿಸ್ಟ್ರಿಬ್ಯೂಟರ್ ಇರುತ್ತೆ ಬೇಡ, HD ಹೈ ಡೆಫಿನಿಷನ್ ಇರುತ್ತೆ. ಇಲ್ಲ DH ಚೆನ್ನಾಗಿದೆ. HD ಅಂದ್ರೆ ನಿಜವಾಗ್ಲೂ ಅಂಡ್ ಇನ್ಫ್ಯಾಕ್ಟ್ ಹುಡುಗಿರ ಹೆಸರು ಯಾವಾಗ್ಲೂ ಫಸ್ಟ್ ಇರ್ಬೇಕು. ರಾಧೆ ಕೃಷ್ಣ, ಸೀತಾರಾಮ, ರುಕ್ಮಿಣಿ ಕೃಷ್ಣ ಅಂತಾರ. ಹೌದಾ? ನೀನ್ ಯಾವಾಗ್ಲೂ ಔಟ್ ಆಫ್ ಸಿಲೆಬಸ್ ಇರ್ತೀವಿ. ಈ ರುಕ್ಮಿಣಿ ಯಾರು ಅಂತ ಗೊತ್ತಾಯ್ತು, ವಸಂತ್ ಯಾರು ಗೊತ್ತಾಗ್ಲಿಲ್ವಲ್ಲ. ವಸಂತ Oh my God. ನಾನು ಒಂದ್ ಟೈಮಲ್ಲಿ ಹಾಡಿ 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 ಎಲ್ರಿಗೂ ಕೂಳೆ ಕೊಡ್ತಿದ್ದೆ. ದಿವ್ಯಾ ಹೇಮಂತ್. ಸರಿ ಚಿನ್ನಿ, ನಿನ್ ಮುಹೂರ್ತಂ ಡನ್. ನಿಮ್ಗೆ ಹೆಡ್ ವೇಲ್ ಬೇಕಾ? ಫೋಟೋಸ್ ಚೆನ್ನಾಗಿ ನೀನ್ ಆ ತರ ಹೆಣ್ಣಾಗಿ ಕುತ್ಕೊಳ್ಳೋದು ನಮ್ ಕೈಯಲ್ಲಿ ನೋಡಕ್ಕಾಗಲ್ಲ. ರೆಡಿ ಆಗಿ ಹಿಂಗ್ ಕುತ್ಕೊಂಡ್ಮೇಲೆ ಎದುರುಗಡೆ ಮಾತ್ರ ಶ್ರೇಯಸ್ನ ಮಾತ್ರ ಇಟ್ಬಿಡಿ. ಇನ್ನೂ ನಂಗೆ BP ಇರುತ್ತೆ. ಆದ್ರೆ ನನ್ನ ಪ್ರಕಾರ ವಿಡಿಯೋಸ್ ಅಲ್ಲಿ ಎಲಿಗೆಂಟ್ ಆಗಿರೋದಕ್ಕೆ ಅಂತ ಕಿರ್ಚಾಟದ ಜಾಸ್ತಿ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಾನಂತೂ ಅಕ್ಕಪಕ್ಕ ನಿಂತ್ಕೊಳ್ಳಲ್ಲ ಅಲ್ಲಿ. ನಾವೆಲ್ಲ ಒಂದ್ ಮೈಲಿ ದೂರ ನಿಂತ್ಕೊಂಡ್ಬಿಡೋಣ. ನಾವು ದೂರದಿಂದಾನೇ ಅಕ್ಷತೆ ಹಾಕ್ಬಿಟ್ಟು ಹಾಕ್ತೀವಿ. ಒಂದ್ ಮೈಲಿ ದೂರನೇ ಇಳ್ತಾರೆ, ಅಳ್ತಾ ಇರ್ತಾರೆ. ನನಗೆ ಅಕ್ಷತೆ ಹಾಕ್ತೀನಿ. ಏನ್ ಮಾಡ್ತಾರೆ ಗೊತ್ತಾ, ಫುಲ್ ಜೆನ್ಜಿ ಸ್ಟೈಲ್ ಅಲ್ಲಿ ಹಿಂಗ ಅಕ್ಷತೆ ತಗೊಂಡ್ಬಂದ್ಬಿಟ್ಟು ಲಿಟಲ್ ಬಿಟ್ ಐ ಆಮ್ ಗೋನಾ ಸ್ಪ್ರಿಂಕಲ್ ಮುಗೀತು. ವಾಟ್ ಹ್ಯಾವ್ ಯು ಪ್ಲಾನ್ ಫಾರ್ ರಿಸೆಪ್ಷನ್? ಮದ್ವೆ ಯಾವಾಗ?
ಇದು ಮೇನ್ ಟಾಪಿಕ್ ಆಗಿರ್ಲಿ. ಡಿಸೆಂಬರ್ ಗೊತ್ತು, ಸುಮ್ನೆ ಜೋಕ್ ಮಾಡಿದ್ದು. ನಂಗೇನ್ ಗೊತ್ತಿಲ್ಲ, ಅವತ್ತೆಲ್ಲ ರೇಕ್ಸಿಲ್ವ. ಸ್ವಲ್ಪ ಅಕ್ಟೋಬರ್ 28. ನಂದು ಶ್ರೇಯಸ್ತು ವೆಡ್ಡಿಂಗ್ ಡೇಟೇ ಬರುತ್ತೆ ಅಂತ ಡೇಟ್ ಬರುತ್ತೆ, ಮಂತ್ ಯಾವ್ದು? ವಿಡಿಯೋ ರೆಕಾರ್ಡ್ ಮಾಡ್ತಿದಾರೆ ಹೇಳ ಮತ್ತೆ ಆಯ್ತು, ಕ್ಯಾಮ್ರಾ ಆಫ್ ಮಾಡಿ. ಬರೀ ಡೌಗಳು ನಿಂದು. ಏನೋ ಬರ್ಡೇನೋ ಯಾವತ್ತು ಅಂತ ಹೇಳ, ದೇವ್ರಣ್ಣೆ ಗೊತ್ತಿಲ್ಲ. ಜೂನಾ ಜುಲೈ ನನ್ನ ಬರ್ಡೇ ಆಗೋಯ್ತು. ನೆಕ್ಸ್ಟ್ ವರ್ಷ ಬಂದ್ಬಿಡುತ್ತೆ. ಅಕ್ಟೋಬರ್ 25 ವಾವ್. ಈಗ ನ್ಯೂಮರಾಲಜಿ ಸ್ಟಾರ್ಟ್. 25 is 7. ನನಗೂ 7ಗೂ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ನ್ಯೂಮರಾಲಜಿಕಲ್ ನಂಬರ್ ಬಂದ್ಬಿಟ್ಟು 4. 4ಗೂ 7ಗೂ ತುಂಬಾ ಚೆನ್ನಾಗಿ ಬರುತ್ತೆ. 4ಗೂ 1ಗೂ ಚೆನ್ನಾಗಿ ಬರುತ್ತೆ. ಬಟ್ ನನ್ಗೂ ನಿಮ್ಗೆ ಯಾಕೆ ಅದು ಸಿಸ್ಟರ್ದು ಪ್ರಾಬ್ಲಮ್. ಅದು ಅಕ್ಕ ತಂಗಿದು ಪ್ರಾಬ್ಲಮ್ ಅಲ್ಲ, ಅಕ್ಕ ತಂಗಿ ಬಿಗ್ ಸಿಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅದು ये दोनों फुल फ्रैक्चर, फुल डिजास्टर, ಫುಲ್ ಫ್ರಾಕ್ಚರ್, ತಲೆ ಫ್ರಾಕ್ಚರ್ ನಿಂದು. ಗೈಸ್, ನಮ್ಮ ಹೆಂಡತಿ ಅವಾಗ ಹೆಂಗ್ ಆಡ್ತಾರೆ ಅಂದ್ರೆ, ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅನ್ನೋ ತರ ಆಡ್ತಾರೆ. ಸೊ ಅದೇ ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ. ಇದೆಲ್ಲ ಇಗ್ನೋರ್ ಅಡ್ರೆಸ್ ಅಷ್ಟೇ. ವಾಟ್ ಹ್ಯಾವ್ ಯು ಪ್ಲಾನ್ ಫಾರ್ ರಿಸೆಪ್ಷನ್? ಅಲ್ಲ, ಸೀರೆ ಉಟ್ಕೊಳ್ತೀಯಾ? ನೈಟಿ ಬರೀ ಇಂತದೆಯಾ? ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡು ನಿಂತಿರ್ತಾಳೆ ನೈಟಿ ಹಾಕೊಂಡು. ಯಾರಾದ್ರೂ ಕೆಲಸ ಮಾಡ್ತಿಲ್ಲ ನಿಂಗೆ ಸಿಗುತ್ತೆ ಅಲ್ಲಿಂದ. ಯು ಆರ್ ವೆರಿ ಪ್ರಾಕ್ಟಿಕಲ್ ದಿವ್ಯಾ. ಶಿ ಹ್ಯಾಸ್ ಅ ಪ್ರಾಕ್ಟಿಕಲ್ ಅಪ್ರೋಚ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೊಸ ದಿನ ಆ್ಯಂಡ್ ರೆಡಿ ಟು ಗೋ ಟು ವರ್ಕ್. ಇಟ್ಸ್ ಸ್ಯಾಟರ್ಡೇ ಆ್ಯಂಡ್ ಇಷ್ಟು ಬೇಗ ನಾನು ಹೊರಡಲ್ಲ. ಇಟ್ಸ್ 8:30. ಏನೋ ಒಂದು ಇಂಪಾರ್ಟೆಂಟ್ ನಾನೇ ಹೋಗಬೇಕು ಅನ್ನೋದಿದೆ. ಹಾಗಾಗಿ 8:30ಗೆ ಹೊರಡ್ತಿದ್ದೀನಿ, ಇಲ್ಲಾಂದರೆ 10:30 ಅರೌಂಡ್ ಹೊರಡ್ತಿರ್ತೀನಿ ಜನರಲಿ ವರ್ಕ್ಗೆ. ಆ್ಯಂಡ್ ಐವ್ ಜಸ್ಟ್ ಡ್ರೆಸ್ಡ್ ಸಿಂಪಲ್. ಇಟ್ಸ್ ಜಸ್ಟ್ ವರ್ಕ್ ಡೇ ನನಗೆ. ಆ್ಯಂಡ್ ಸ್ಯಾಟರ್ಡೇ ಸಿಕ್ಕಾಬಟ್ಟೆ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ತುಂಬ ಕ್ಲೈಂಟ್ಸ್ ಇರ್ತಾರೆ, ಸಮ್ಟೈಮ್ಸ್ ವಾಕ್-ಇನ್ಸ್ ಆಗ್ತಾರೆ. ಹಾಗಾಗಿ ಏನು ಫ್ಯಾನ್ಸಿ ಎಲ್ಲ ಬೇಡ ಇವತ್ತು. ಲೈಕ್ ಐ ಕೀಪ್ ಇಟ್ ಜಸ್ಟ್ ಕ್ಯಾಶುವಲ್ ಅಂತ ಅಂದ್ಬಿಟ್ಟು ಈಗ ರೆಡಿ ಆಗಿದ್ದೀನಿ. ಆ್ಯಂಡ್ ನೆನ್ನೆ ದಿವ್ಯಾ ಬಂದು ಎಲ್ಲ ಹೋದರು, ಅವ್ರದ್ದೆಲ್ಲ ಔಟ್ಫಿಟ್ ಎಲ್ಲ ಕೊಟ್ಬಿಟ್ಟು ಹೋದ್ಮೇಲೆ ಸೊ ಇನ್ನೇನದು ಪ್ರಾಸೆಸ್ ಮಾಡೋಕ್ಕೆ ಬಂದೇ ಬಾಕಿ ಇರೋದು. ಈಗ ಡಿಸೈನ್ ಸ್ಟಾರ್ಟ್ ಮಾಡ್ಕೊಬೇಕು, ಏನಾದರೂ ಕ್ರಿಯೇಟಿವಿಟಿ ಬರೆಸ್ಬೇಕು ಅಂತ ಹೇಳ್ತಾ. ಆ್ಯಂಡ್ ಆಲ್ಸೋ ನಾನು ಯಾಕೆ ಆ್ಯಕ್ಚುಲಿ ಇವಾಗ ಇಷ್ಟು ಬೇಗ ರೆಡಿ ಆಗಿದ್ದೀನಿ ಅನ್ನೋದೇ ಹೇಳಲಿಲ್ಲ. 8:30ಗೆ ರೆಡಿಯಾಗಿ ಬೇಗ ಹೊರಡ್ತಿರೋದಕ್ಕೆ ಒಂದು ರೀಸನ್ ಇದೆ. ಆ ರೀಸನ್ ನೆಕ್ಸ್ಟ್ ನೋಡ್ತೀರಾ. ಎಷ್ಟು ಗಂಟೆ? 10 ಬನ್ನಿ. ಮುಖ ಹಿಂಗೆ ಕ್ಲೋಸ್ ಮಾಡ್ಕೊಂಡು ಬನ್ನಿ. ಫುಲ್ ಕೂದಲು ಹಾಕೊಂಡ್ಬಂದ್ಬಿಡಿ. ಹಾಂ, ಎಷ್ಟು ಟೈಮು ಹೇಮಾ? 10 ಎಕ್ಸಾಕ್ಟ್ ಶಾರ್ಪ್ 6:30ಗೆ ಹೊರಡ್ತಾರೆ. ಇಷ್ಟು 5-10 ನಿಮಿಷ ಲೇಟ್ ಮ್ಯಾಮ್. ಇವತ್ತು ಅವಳನ್ನ ಒಂದು ಅರ್ಧ ಗಂಟೆ ಲೇಟಾಗಿ ಕಳ್ಸೋಣ ಅಷ್ಟೇ. ಹೌದು. ಹಲೋ. ಓ, ಇದು ಹೊಸ ಸ್ಟುಡಿಯೋ. ಲೈಟ್ ಆಫ್ ಮಾಡಿ. ಈ ಕಡೆ ಎಲ್ಲ ಸಾರೀಸ್ ಇಟ್ಕೊಂಡಿದ್ದೀವಿ. ಸೊ ಇದೆಲ್ಲ ಸಾರಿ ಸೆಕ್ಷನ್ ಬರುತ್ತೆ. ಈ ಸೈಡ್ ಬಟಿಕ್. ಲೈಟ್ಸ್ ಆನ್ ಮಾಡ್ರಪ್ಪ. ಓಕೆ, ಕರೆಂಟ್ ಹೋಗಿದೆಯಾ? ಯಾ, ಈಗ ಜಸ್ಟ್ ಕರೆಂಟ್ ಹೋಯ್ತು. ಔಟ್ಫಿಟ್ ತೊಗೊಂಬಂದ್ಬಿಡ್ತೀರಾ ಶಶಿ? ಆಲ್ಮೋಸ್ಟ್ ಇಲ್ಲೆಲ್ಲ ಕ್ಲೈಂಟ್ಸೇ ಜಾಸ್ತಿ ಇಟ್ಕೊಂಡಿರ್ತೀವಿ. ಸೊ ನಮ್ಮದು ಸ್ಪೆಷಾಲಿಟಿ ಎಂಬ್ರಾಯ್ಡರ್ಡ್ ಬ್ಲೌಸಸ್. ಯಾವುದಾದ್ರೂ ಸಿಂಪಲ್ ಸಾರಿಗೆ ಯು ಕ್ಯಾನ್ ಪೇರ್ ಇಟ್ ಅಪ್. ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ಲೈನ್ ಅಪ್ ಆಗಿದೆ ಅನ್ಸುತ್ತೆ ಅಲ್ವಾ ಇದು? ಈಗ ನಾಡಿದ್ರಿಂದ ಟ್ರಯಲ್ ಮಾಡ್ಕೊಂತೀರಾ? ಸೊ ನೀವು ಒನ್ಸ್ ವೇರ್ ಮಾಡಿದ್ಮೇಲೆ ನಿಮಗೆ ಬಾಡಿಗೆ ಈ ಥರ ಟೆಕ್ಸ್ಚರ್ ಕೊಡ್ತೀವಿ. ಸೊ ಇಲ್ಲಿ ಟಾಕ ಥರ ಹಾಕ್ಬಿಟ್ಟು ಟೆಕ್ಸ್ಚರ್ ಬರುತ್ತೆ. ಅದು ಒಂದ್ಸಲ ಟ್ರಯಲ್ ಮಾಡ್ಕೋಬೋದು. ಇದು ಮಾಡ್ಕೊಡ್ತೀರಾ? ಪ್ಯಾಕಾ? ಯಾ ನಿಮ್ ಐ ಗೆಸ್ ಜಾಗ ಇದೆ ಅನ್ಸುತ್ತೆ. ಯಾ,
ನೀಟಾಗಿ ಪ್ಯಾಕ್ ಮಾಡಿಕೊಡ್ತೀವಿ. ಒಂದ್ಸಲ ಅಲ್ಲಿ ಹೋದಾಗ ಆಬ್ವಿಯಸ್ಲಿ ಹೋಟೆಲಲ್ಲಿ ಸ್ಟೀಮ್ ಐರನ್ ಇರುತ್ತಲ್ಲ, ಹಾಂ ಸೀಮ್ ಸ್ಟ್ರೆಸ್ ಮಾಡಿಬಿಟ್ರೆ ಆಗೋಗುತ್ತೆ. ಪರ್ಫೆಕ್ಟ್. ಥ್ಯಾಂಕ್ ಯು. ಇಲ್ಲಿ ಹಿಂಗೊಂದು ಹಾಕ್ಕೊಡಿ ಆಯಿತಾ, ಒಂದೇ ಒಂದು ಇಲ್ಲಿ ಟಾಕ ಥರ ಹಾಕ್ಕೊಡಿ. ಹಾಂ, ಫಾರ್ ಯು ಇಟ್ ಲುಕ್ಸ್ ವೆರಿ ನೈಸ್. ಸಾಫ್ಟ್ ಪೇಸಲ್ ಥರ ಕಾಣುತ್ತೆ. ಇಟ್ಸ್ ಅ ನೈಟ್ ಶೋ ಅಲ್ಲ. ಹಾಂ, ಏನಾದ್ರು ಟೈಟ್ ಮಾಡಬೇಕಾ ಈ ಸೈಡು? ಇಲ್ಲ ಅಲ್ಲ, ಅದು ತುಂಬಾ ಇದಾಗೋಗುತ್ತಲ್ಲ, ತುಂಬ ಇದಾಗುತ್ತೆ. ಹೌದಾ? ಏನು ಟೈಟ್ಗ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಿಮ್ಗೆ ಫ್ರೀ ಕುತ್ಕೊಂಡಾಗ ಕಂಫರ್ಟಬಲ್ ಆಗಿರುತ್ತೆ. ಅದು ಹಾಕ್ಬಿಟ್ರೆ ಸ್ವಲ್ಪ ಕಷ್ಟ. ಇಟ್ ಲುಕ್ಸ್ ಡ್ರೀಮಿ ಈ ಥರನೇ ಇದ್ರೆ ಬೆಟರ್ ಅಂತ ಅಂದ್ಬಿಟ್ಟು. And this color I've not tried. ಹೌದಾ? ಹಾಕಿಲ್ಲ. ಬಟ್ ಇಟ್ ಲುಕ್ ಸೋ ಗುಡ್ ಆನ್ ಯು. ಆ್ಯಂಡ್ ಐ ಸ್ಟಾರ್ಟೆಡ್ ಯೂಟ್ಯೂಬ್ ಚಾನೆಲ್ ರೀಸೆಂಟ್ಲಿ. ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಹಾಂ ಕೊಡಿ. I'll not wear anything to long. ಹಾಂ, ವಾಚು ಹಾಕಬೇಡಿ. ಹಾಂ, No. ಯಾಕೆಂದ್ರೆ ಕೆಲವ್ರು ಹಾಗೆ ಮಾಡ್ತಾರೆ, ವಾಚ್ ಹಾಕ್ಕೊತಾರೆ, ಅದಕ್ಕೆ. ಇದು ಒಂದು ರಿಂಗ್ ಹಾಕೋತೀನಿ. ಓಕೆ, I think this is nicer. ಹಾಂ ಹೌದು. ಇದಕ್ಕಿಂತ this is nice. ಬಟ್ ಇದು ಸ್ವಲ್ಪ ಈ ರೆಡ್ ಹ್ಯೂಸ್ ಇದೆ. ದೆನ್ ಒಂದ್ಸಲ ಇಯರಿಂಗು ಹಾಕೊಂಡು ನೋಡ್ಬಿಡ್ತೀರಾ ಪೂರ್ತಿ ಸರ್. ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟಾ? ಓಕೆ. ನಾ ಅದಕ್ಕೆ ಲಗೇಜ್ ಇನ್ ಟೈಮ್ ಆಗೋಗುತ್ತೆ. I have to be there by 12. ಹೇ, ಇಟ್ಸ್ ನೈಸ್. ಇದು ಒಂದು ಓಕೆ. ಇದೊಂದ್ಸಲ ಟ್ರೈ ಮಾಡಿ ನೋಡ್ತೀರಾ? ನಿಮ್ಗೆ ಇದು ಜಾಸ್ತಿ ಇಷ್ಟ ಆಯ್ತಾ ಅಥವಾ ನೋಡೋಣ, ಓಕೆ. ಹಾಕೊಂಡು ಇನ್ನೂ ಏನಾದ್ರು ಗ್ರ್ಯಾಂಡ್ ಆಗಿರೋದು ಬೇಕಾ? ಓಕೆ, ನಮಗೆ ಐ ನೋ ಯು ಆರ್ ಅ ಸಿಂಪಲ್ ಗರ್ಲ್. ಇದೊಂದು ಸ್ವಲ್ಪ ಇನ್ನೂ ಬೆಟರ್ ಆಗಿದೆ ಅಲ್ಲ? ನೀವು ಹೇರ್ ಬಿಡಿಸ್ತೀರಾ ಅಲ್ಲ? ಹಾಂ, ಅಥವಾ ಮೆಸ್ಸಿ ಬಂತಾರೆ ಏನಾರ ಮಾಡ್ಕೊಂಡು. ದಟ್ ಈಸ್ ಆಲ್ಸೋ ಓಕೆ. ಒಂಥರ ಕ್ಯೂಟಾಗಿ ಕಾಣಿಸುತ್ತೆ. ಆಲಿಯಾ ಭಟ್ ಸ್ಟೈಲ್ ಬರುತ್ತೆ ಇವತ್ತು. ಒಂಥರ ಸಿಂಪಲ್ ಸಮ್ ಫ್ರಿಂಜಸ್ ಥರ ಬಿಟ್ಟರೆ ಅದು ಚೆನ್ನಾಗಿರುತ್ತೆ. ಸಟಲ್ ಆಗಿದೆ ಅಲ್ಲ? ನನಗೂ ಇದು ಸ್ವಲ್ಪ ಬೆಟರ್ ಅನ್ನಿಸ್ತು. ಇದು ಸ್ವಲ್ಪ ಪ್ರಿಡಿಕ್ಟಬಲ್ ಇದೆ. ತುಂಬ ಆಬ್ವಿಯಸ್ ಆಗಿದೆ ಇದು. Perfect. This is nice. ಅಲ್ಲ, ದಿಸ್ ಇಸ್ ಆ್ಯಕ್ಚುಲಿ ನೈಸ್. ಬೆಟರ್ ಹೇರ್ ಟೈಯೇ ಮಾಡಿಸ್ಕೊಂಡು ಬಿಡಿ. ನಂಗೂ ಅದೇ ಅನಿಸ್ತಾ. ತುಂಬ ಪ್ರಿಡಿಕ್ಟಬಲ್ ಲುಕ್ ಆಗ್ಬಿಡತ್ತಿಲ್ಲ ಅಂದರೆ. ಇದ್ಯಾವುದು ಬೇಡವಾ? ಒಂದೇ ಸಾಕಾ? ಓಕೆ. ಸೊ ಐ ಥಿಂಕ್ ಯಾರೋ ಸುಮ್ಮನೆ ಒಂದು ಮೆಸ್ಸಿ ಹಿಂಗೆ ಮಾಡಿಬಿಟ್ಟು. ಹಾಂ, ನೌ ಇಟ್ ಲುಕ್ಸ್ ಆ್ಯಕ್ಚುಲಿ ನೈಸ್. ಹೌದು, ಚೆನ್ನಾಗಿ ಕಾಣುತ್ತೆ. ಇಟ್ಸ್ ನೈಸ್. ಚೆನ್ನಾಗಿದೆ. Yeah, perfect. I'll go with this. Done. It's nice. ಎಲ್ಲಿ ನೋಡೋಣ ಅಂತ ಅವ್ರಿಗೆ ಪ್ಯಾಪ್ಸ್ ಮೂಮೆಂಟ್ ಆಗೋಗ್ತಾ ಇದೆ. Very pretty. Thank you. I know that's my YouTube channel. Okay. Please say hi ಎಲ್ರಿಗೂ. Hey, Antari. No, mine Nidhi Gowda ಅದು. Hi, Nidhi Gowda. No, here I am like YouTube ಅವ್ರಿಗೆ. ಚಾನೆಲ್ ಅವ್ರಿಗೆ. Yes. ಲುಕ್ ಹೂ ಇಸ್ ಹಿಯರ್ ಟುಡೇ. ನಾನು ಆಗಲೇ ಹೇಳ್ತಿದ್ದೆ ಯಾಕೆ ಇವತ್ತು ಇಷ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದೆ ಅಂತ ಅಂದರೆ, ಬಿಕಾಸ್ ದ ಪ್ರಿಟಿ ಪರ್ಸನ್ ಇಸ್ ಇನ್ ಆರ್ ಸ್ಟುಡಿಯೋ. ಐ ಆಮ್ ಸೋ ಹ್ಯಾಪಿ. ನನಗೆ ಲೈಕ್ ಫ್ರಮ್ ದ ಮೂಮೆಂಟ್ ದಟ್ ಐ ಕನೆಕ್ಟೆಡ್ ವಿತ್ ಯು, ಐ ಆಮ್ ಗ್ಲಾಡ್ ದಟ್ ಆರ್ ಪಾತ್ ಕ್ರಾಸ್ಡ್. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ನಂಗೆ ಖುಷಿ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಷ್ಟು ಚೆನ್ನಾಗಿ ಒಳ್ಳೆ ಸ್ಟುಡಿಯೋ ಮಾಡ್ಕೊಂಡಿದ್ದೀರಾ. And I know I couldn't come to the inauguration. ಇಟ್ಸ್ ಓಕೆ, ಪಾಪ ನೀವು ಆಚೆ ಇದ್ರಲ್ಲ. But then ಬ್ಯೂಟಿಫುಲ್ ಸ್ಟುಡಿಯೋ. Thank you. ನಾನು ಯಾವಾಗಲೇ ನಿಮಗೆ ನಿಧಿ ಅಂತ ಫೋನ್ ಮಾಡಿದ ತಕ್ಷಣ ಪಟ್ ಅಂತ ಯು ವಿಲ್ ಬಿ ಡೂಯಿಂಗ್ ಇಟ್. ಐ ಆಮ್ ಸೋ I'll be glad because like I told, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಬ್ಯೂಟಿಫುಲ್ ಪರ್ಸನ್ ಇನ್ಸೈಡ್ ಆ್ಯಂಡ್ ಔಟ್ ಇದ್ದಾರೆ ಅಂದರೆ ನಮಗೆ ಖುಷಿ ಆಗುತ್ತೆ ಅಲ್ಲ. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ಮಿ ಅನ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ಇದನ್ನು ಇಷ್ಟಪಟ್ಟರು ಅವರು. ಆ್ಯಂಡ್ ಜುವೆಲ್ರಿದು ಒಂದು ದೊಡ್ಡ ಕತೆ ಇದೆ.
ಸ್ಫಟಿಕಾ ಜುವೆಲ್ಸಿಂದ ತರಿಸಿರೋದು ಮಯೂರ್ ಅಂತ ಓನರ್. ನಾನೇನು ಮಾಡಿದ್ದೀನಿ, ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಜುವೆಲ್ರಿ ತರಿಸ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಖುಷಿ ಅವ್ರು ಹೇಳಿದರು ನೀವೇ ಎಲ್ಲ ಜುವೆಲ್ರಿ ಅರೇಂಜ್ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು. ನಾನೇನು ಮಾಡಿದ್ದೀನಿ, ಮರ್ತ್ಕೊಂಡ್ಬಿಟ್ಟಿದ್ದೀನಿ. ನಿನ್ನೆ ನೈಟ್ 10:30 ಕಾಲ್ ಮಾಡಿದ್ದೀನಿ ಮಯೂರ್ಗೆ. ಮರ್ತ್ಕೊಂಡ್ಬಿಟ್ಟೆ ಮಯೂರ್ ಪ್ಲೀಸ್ ಕಳಿಸಿ ಅಂತ. ಅವರು ಪಾಪ ಮನೆಗೆ ಹೊಟ್ಟೋಗಿದ್ರು. ಮತ್ತೆ ವಾಪಸ್ ಅವ್ರು ಮಲ್ಲೇಶ್ವರಂಗೆ ಹೋಗಿ ಜುವೆಲ್ರಿ ಅಂಗಡಿನ ತೆಗೆಸಿ ಇದು 2-3 ಆಪ್ಷನ್ ನನಗೆ ಪ್ಯಾಕ್ ಮಾಡಿ ಕಳಿಸಿದ್ರು. ಯಾವಾಗಲೂ ನಾವು ಸ್ಟೈಲಿಂಗಲ್ಲಿ ಒಂದೇ ಒಂದು ಜುವೆಲ್ರಿ ಅಂತ ಫಿಕ್ಸ್ ಆಗಲ್ಲ, ಯಾಕೆಂದರೆ ಆನ್ ಸ್ಪಾಟಲ್ಲಿ ಹೇಳೋಕ್ಕಾಗಲ್ಲ. ನಾವು ಅಂದ್ಕೊಳ್ದೇ ಇರೋದೆಲ್ಲ ಸೂಟ್ ಆಗಬಹುದು ಅಥವಾ ಬೇರೆಯವ್ರ ಟೇಸ್ಟ್ ಡಿಫ್ರೆಂಟ್ ಆಗಿರ್ಬೋದು. ಅದಕ್ಕೆ ನಾವು ಯಾವಾಗಲೂ ಒಂದು 2-3 ಬ್ಯಾಕಪ್ ಜುವೆಲ್ರಿ ಇಟ್ಕೊಳ್ತೀವಿ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀವಿ. ಆ ಥರ ದಟ್ಸ್ ಹೌ ಜನರಲಿ ಸ್ಟೈಲಿಂಗ್ ವರ್ಕ್ಸ್. ಯಾ ಥ್ಯಾಂಕ್ ಯು so much. See you and wish you all the best and congratulations on award winning. ಥ್ಯಾಂಕ್ ಯು ಆಂಟಿ. ಆದರೆ ನಂಗೆ ಇವತ್ತು ಕಾಫಿ ಮಾಡ್ತೀರಾ ತಾನೇ? ಕಾಫಿ ಒಂದು ಗ್ಲಾಸ್ ಕೊಡ್ತೀರಾ? ಆಮೇಲೆ ಕಾಫಿ ಒಂದು ಕೊಡಿ. ಬೇಗ ಎದ್ಬಿಟ್ಟೆ ನಾನು ಇವತ್ತು. ಎಷ್ಟು ಗಂಟೆಗೆ ಎದ್ದೆ ಕೇಳಿ? ಎಷ್ಟು ಗಂಟೆಗೆ ಎದ್ದೆ ಕೇಳಿ? 7:30 ಗೆದ್ದೆ ನಾನು ಇವತ್ತು. ನನ್ನೆಲ್ಲರೂ ಹಳ್ಳಿಗೆ ಹಾಕಿದ್ರೆ ಅಷ್ಟೇ ಅಲ್ಲ. 7:30 ಗೆದ್ದೆ ನಾನು. ಬೇಗ ಎದ್ದಿದ್ದೀನಿ ತಾನೆ? ನೀವು ಎಷ್ಟು ಗಂಟೆಗೆ ಹೇಳ್ತೀರಾ? 4 ಗಂಟೆಗೆ ನಾನು ಮಲ್ಕೋತೀನಿ. 4 ಗಂಟೆಗೆ ನಾನು ಮಲ್ಕೋತೀನಿ. ನಾವು ಅಡಿಗೆ ಮಾಡ್ಬೇಕಮ್ಮ. ಅಡಿಗೆ ಮಾಡಿ ಮತ್ತೆ ಈ ಕಡೆ ಕೆಲಸ ಅಂದ್ರೆ ಸಾಯಂಕಾಲ 4 ಗಂಟೆಗೆ ಎದ್ದೇಳ್ತೀರಾ? ಬೆಳಗ್ಗೆ ನಮ್ಮ ಆಂಟಿ ಹೆಸರು ಈರಮ್ಮ ಆಂಟಿ. ಯಾವಮ್ಮ ಹೇಳಿ? ಈರಮ್ಮ. ಏನಾದ್ರೂ ಮಾತಾಡಿದ್ರೆ ಈರದ್ ಬಿಡ್ತಾರೆ. ಆಂಟಿ ಫುಲ್ ನೀಟಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಆಂಟಿ ಒಂದೊಂದು ಟೈಮ್ ಇಷ್ಟು ನೀಟಾಗಿ ಬರ್ತಾರೆ ಅಂತ ಅಂದ್ರೆ ಮ್ಯಾಮ್ ನಾನು ಆಂಟಿನ ರೇಗಿಸ್ತಿರ್ತೀನಿ. ಅಂಕಲ್ ನಾನೇ ಇಷ್ಟು ನೀಟಾಗಿ ಬರಲ್ಲ ಆಂಟಿ. ಆಂಟಿ ಹೂವು ಎಲ್ಲ ಮುಡ್ಕೊಂಡು ಹಿಂಗೆಲ್ಲ ಓಲೆ ಹಾಕೊಂಡು ಬರ್ತಾರೆ ಮ್ಯಾಮ್. ಅದಕ್ಕೆ ಅಂಕಲ್ ಏನಾದ್ರು ಲವ್ ಜಾಸ್ತಿ ತೋರಿಸಿದ್ರ ಅಂತ. ಅಂಕಲ್ ಇದಾರ ಆಂಟಿ? ಇದಾರಾ? ಆಲ್ ದ ಬೆಸ್ಟ್ ಆಂಟಿ. ಅವ್ರ ಹೆಸರೇನು ಈರಪ್ಪ ಅಂತನಾ? ಇಲ್ಲಮ್ಮ, ಶಿವರೆಡ್ಡಿ. ಶಿವರೆಡ್ಡಿ. ಓ, ನೀವು ರೆಡ್ಡಿ ವಾಳ? ಇಲ್ಲಮ್ಮ, ನಾವು ತಿರುಗುರು. ಮತ್ತೆ ಶಿವರೆಡ್ಡಿ ಅಂದ್ರೆ ನಾ ಮತ್ತೆ ಇಟ್ಟಾಳ ದೊಡ್ಡ ಶಿವರೆಡ್ಡಿ ಸಣ್ಣ ಶಿವರೆಡ್ಡಿ ಅಂತ ಇಬ್ಬರು ಮಕ್ಕಳು. ಸುಮ್ಮನೆ ನಿಮ್ಮ ಅತ್ತೆಗೆ ಸರ್ನೇಮ್ ಇಷ್ಟ ಆಯ್ತು ಅಂತ ಇಟ್ಬಿಟ್ರ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಆಂಟಿ, ನೀವೇನಂತ ಕರೀತೀರಾ? ನಾವೇನೆಲ್ಲ ಹೋಗು ಬಾಯ್ತಿ. ಕರಿಬೇಕು ಅವ್ರನ್ನ. ಬನ್ನಿ ಇಲ್ಲಿ ಅಂತ ಕರಿಬೇಕು. ಏನಂತ ಕರಿತೀರಾ? ಇಲ್ಲಿ ಬಾ ಹೋಗು ಅಜ್ಜಿ. ಹೆಸರು ಹೆಸರಿಟ್ಟು ಕರೆಕ ಅದೇ ಅಂತಾರ. ಏನು ಅಂದ್ರೆ ಅಂತೀರಾ? ಹೆಸರು ಕರೆಕ ಅದೇ ಏನಂತ ಕರಿತೀರಾ? ನಾ ಏನಿಲ್ಲ, ಮ್ಯಾಮ್ ನೀವೇನಂತ ಕರಿತೀರಾ? ಅಂತೀವಿ ಅಷ್ಟೇ. ನಾನು ಏನು ಅಂದ್ರೆ ಅಂತ ಅಂತೀನಿ. ಶ್ರೇಯಸ್. ಇಲ್ಲ, ನಾನು ಅದೇ ಏನು ಅಂದ್ರೆ ಯಜಮಾನ್ರೆ ಬನ್ನಿ ಕುತ್ಕೊಳ್ಳಿ ಹೋಗಿ ಅಂದ್ಬಿಟ್ಟು ಸಾಯಂಕಾಲ ದಿನಕ್ಕೊಂದ್ಸಲ ಪಾದ ಪೂಜೆ ಮಾಡ್ಬಿಟ್ಟು ಓಕೆ ಬಾಯ್ ಆಂಟಿ. ನಂಗೆ ಆಮೇಲೆ ಕಾಫಿ ಮಾಡಿದ್ರೆ ಕಾಫಿ ಕೊಡಿ. ಆಯ್ತು, ತಗೊಂಡ್ಬರ್ತೀನಿ. ಬಾಯ್ ಆಂಟಿ. ಬಾಯ್. ಖುಷಿ ಆಯಿತು. ಖುಷಿ ಅವರಿಗೆ ನಮ್ಮ ಡ್ರೆಸ್ಸಿಂದ ಖುಷಿ ಆಗಿದ್ದು ನನಗೆ ಭಾಳ ಖುಷಿ ಆಯಿತು. ಸೊ ಹ್ಯಾಪಿ. ಆ್ಯಂಡ್ ಇನ್ನೊಂದೇನೆಂದರೆ ಲೈಕ್ ಐ ಟೋಲ್ಡ್, ನಮ್ಮ ಕನ್ನಡದ ಹುಡುಗಿ ಅಷ್ಟು ಮುದ್ದಾಗಿರೋವಂಥ ಹುಡುಗಿ ಇವಾಗ ಹೋಗಿ ಮುಂಬೈಯಲ್ಲಿ ಅವಾರ್ಡ್ ರಿಸೀವ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಶಿ ಇಸ್ ಆಲ್ವೇಸ್ ಸ್ವೀಟ್. ಲೈಕ್ ನೀವು ಅಂದ್ಕೊಳ್ಳೋಕ್ಕೆ ಆಗಲ್ಲ ಒಂದು ಆ್ಯಕ್ಟ್ರೆಸ್ ಇಷ್ಟು ಹಂಬಲ್ ಆ್ಯಂಡ್ ಸ್ವೀಟ್ ಆಗಿರ್ತಾರ ಆಲ್ ದ ಟೈಮ್. ಎಸ್ ಶಿ ಈಸ್ ಆ ಥರ ಖುಷಿ ಅವರು. ಸೊ ತುಂಬ ಜನ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ದೀನಿ ನಾನು. ಸೊ ಶಿ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಸ್ವೀಟೆಸ್ಟ್ ಸೆಲೆಬ್ರಿಟಿ ಐ ಹ್ಯಾವ್ ಮೆಟ್. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಶಿ ಲೈಕ್ಡ್ ಇಟ್ ಅಗೇನ್. ಆ್ಯಂಡ್ ಇನ್ನೊಂದು ನಮಗೆ ಡಿಸೈನರ್ಸ್ಗೆ ಏನು ಅಂತ ಅಂದರೆ ಈ ಅಫ್ಕೋರ್ಸ್ ನಾವೆಲ್ಲ ಕೆಲಸ ಮಾಡ್ತಾ ಇರೋದು ಒಂದು ಪ್ರೈಮರಿ ರೀಸನ್ ದುಡ್ಡು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ
ಒಂದು ಕ್ರಿಯೇಟಿವಿಟಿಗೆ ಅಪ್ರಿಷಿಯೇಷನ್ ಬಂದಾಗ ಆ್ಯಂಡ್ ಹಾಡಿ ಹೊಗಳಿದಾಗ ಭಾಳ ಖುಷಿ ಆಗ್ತಾ ಇರುತ್ತೆ, ಸ್ಯಾಟಿಸ್ಫೈಡ್ ಅನಿಸುತ್ತೆ, ಇಟ್ ಮೇಕ್ಸ್ ಆರ್ ಡೇ. ಆ್ಯಂಡ್ ಇನ್ನೊಂದು ಐ ಹ್ಯಾವ್ ಟು ಸೇ ಮೋಸ್ಟ್ ಆಫ್ ದ ಕ್ರೆಡಿಟ್ ಗೋಸ್ ಟು ಮೈ ಟೀಮ್. ನಿನ್ನೆ ಏನಾಗಿ ಅಂದರೆ ಇದು 2 days ಹಿಂದೆ ನನಗೆ ಕಾಲ್ ಮಾಡಿ ಹೇಳಿದರು ಖುಷಿ ಅವರು, ಈ ಥರ ಒಂದು ಈವೆಂಟ್ ಇದೆ, ಸಡನ್ನಾಗಿ ಅವಾರ್ಡ್ ಫಂಕ್ಷನ್ ಬಂದಿದೆ, ಐ ಹ್ಯಾವ್ ಟು ಗೋ ಆ್ಯಂಡ್ ಅಟೆಂಡ್ ಅಂತ ಹೇಳಿದ್ರು. ನಾನು ಅದಕ್ಕೆ ಓಕೆ ಅಂತ ಅಂದ್ಬಿಟ್ಟು ಏನು ಮಾಡೋಣ ಅಂತ ಟಕ್ ಅಂತ ಡಿಸ್ಕಸ್ ಮಾಡಿಕೊಂಡು ಔಟ್ಫಿಟ್ ಎಲ್ಲ ಸೋರ್ಸ್ ಮಾಡಬೇಕಿತ್ತು ಫ್ಯಾಬ್ರಿಕ್ಸ್ನ. ಸೊ ನಾನೇನು ಮಾಡಿದ್ದೀನಿ, ಫ್ಯಾಬ್ರಿಕ್ ಸೋರ್ಸ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನನ್ನ ಸ್ಟಾಫ್ನ ಕಳಿಸಿದ್ದೀನಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿಬಿಟ್ಟು ಬೇರೆ ಯಾವುದೋ ಫ್ಯಾಬ್ರಿಕ್ ತೊಗೊಂಡು ಬಂದುಬಿಟ್ಟಿದ್ರು. ಆಮೇಲೆ ನಾನು ಕೂಡ ನೋಡ್ಕೊಂಡಿಲ್ಲ. ನಂತರ 1 day ಆದಮೇಲೆ ನಾನು ನಿನ್ನೆ ಮಧ್ಯಾಹ್ನ ಹೋಗಿ ಪ್ರೊಡಕ್ಷನಲ್ಲಿ ನೋಡಿದೆ. ನಮ್ಮ ಬಿಲ್ಡಿಂಗ್ ಡೌನ್ ಸ್ಟೇರಲ್ಲೇ ಇರೋದು. ಸಮ್ ಡೇ ಐ ವಿಲ್ ಟ್ರೈ ಟು ಡೂ ಅ ಸ್ಟುಡಿಯೋ ಟೂರ್. ಸೊ ನಮ್ಮ ಪ್ರೊಡಕ್ಷನಲ್ಲಿ ಹೋಗಿ ನೋಡಿದಾಗ ಪ್ಲೇನ್ ಫ್ಯಾಬ್ರಿಕ್ ಇತ್ತು ಟಾಪಲ್ಲಿ. ಐ ವಾಸ್ ಲೈಕ್ ವಾಟ್, ನಾನು ಏನು ಹೇಳಿದ್ದೆ, ಇದೇನಾಗ್ತಿದೆ ಅಂತ. ಬಟ್ ಇಟ್ ವಾಸ್ ಅ ಪ್ಯೂರ್ ಮಿಸ್ಕಮ್ಯುನಿಕೇಷನ್. ದೆನ್ ಅದಾದಮೇಲೆ ಇಮಿಡಿಯೇಟ್ಲಿ ಮತ್ತೆ ಸೋರ್ಸಿಂಗ್ ಕಳಿಸ್ಬಿಟ್ಟು ನಂಗೆ ಏನು ಬೇಕಾಗಿದೆ ಫ್ಯಾಬ್ರಿಕ್ ಆ ಥರದನ್ನ ಸೋರ್ಸ್ ಮಾಡಿ, ನಂತರ ಇಡೀ ನೈಟ್ ಕೆಲಸ ಮಾಡಿದ್ದಾರೆ. ಲೈಕ್ ಒಂದು 6 ಗಂಟೆ 7 ಗಂಟೆಯಲ್ಲಿ ಸಾಯಂಕಾಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದು. ಮಿಡ್ ನೈಟ್ ಪೂರ್ತಿ ಕೆಲಸ ಮಾಡಿ 3 ಗಂಟೆ 4 ಗಂಟೆ ಬೆಳಗಿನ ಜಾವದಲ್ಲಿ ಮುಗಿಸಿರೋದು ಕೆಲಸನ. ಆ್ಯಂಡ್ ದೇ ಹಾರ್ಡ್ಲಿ ಸ್ಲೆಪ್ಟ್ ಫಾರ್ ಲೈಕ್ 3 hours 4 hours. ನಾನು ಒಂದು ಏನು ಹೇಳ್ತೀನಿ ಅಂದರೆ, ಯಾರೇ ಆಗಲಿ, ನಾಟ್ ಜಸ್ಟ್ ಆಂಟ್ರಪ್ರನರ್ ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಮಾತ್ರ ಹೇಳಲ್ಲ, ಯಾರೇ ಆಗಲಿ ಪ್ಯಾನಿಕ್ ಆಗಬೇಡಿ. ಏನೇ ವಿಷಯ ಇರಲಿ ಪ್ಯಾನಿಕ್ ಆಗಬೇಡಿ. ಐ ವಿಲ್ ಡೂ ಇಟ್ ಅನ್ನೋ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಇಟ್ಸ್ ಅ ಪಾತ್ ಆಫ್ ಫ್ಲವರ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಕಷ್ಟ ಅಪ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಆ್ಯಂಡ್ ದ್ಯಾಟ್ಸ್ ಇಟ್. ಸೊ ನೆಕ್ಸ್ಟ್ ಬ್ಯಾಚ್ ಬಂದುಬಿಟ್ಟು August 31st ಸ್ಟಾರ್ಟ್ ಆಗ್ತಾ ಇದೆ ನಮ್ಮದು ಅಕಾಡೆಮಿ ಹೊಸ ಬ್ಯಾಚ್. ಇದು ಆಲ್ಮೋಸ್ಟ್ 29th ಬ್ಯಾಚ್ ಅನಿಸುತ್ತೆ, 28th or 29th ಬ್ಯಾಚ್. ಇನ್ನೊಂದು ಬ್ಯಾಚ್ ಹೋದರೆ 30 ಬ್ಯಾಚಸ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. 6 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋದಿದು. ಸೊ ಈ ಎಲ್ಲ ನನಗೆ ನಾನು ಟೀಚ್ ಮಾಡಬೇಕಾದ್ರೆ ದಟ್ಸ್ ಹೌ ಐ ಡೂ. ಏಕೆಂದರೆ ನಾನೇ ಬೊಟೀಕ್ ರನ್ ಮಾಡೋದು, ನಾನೇ ಆಪ್ರೇಟ್ ಮಾಡೋದು ಬೊಟೀಕ್ನ, ಆ್ಯಂಡ್ ನಾನೇ ಹೇಳ್ಕೊಡೋದು ಕೂಡ ಡಿಸೈನಿಂಗ್ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸ್ಗಳನ್ನ, ಮೋಸ್ಟ್ ಆಫ್ ದ ಸಿಲೆಬಸ್ನ. ಸೊ ಅದು ಒಂದು ನೀವು ನನ್ನಲ್ಲಿ ಕಾನ್ಫಿಡೆಂಟ್ ತುಂಬಿಸ್ಕೋಬೋದು. ದಟ್ ಯಾರು ಹೂ ಇಸ್ ಪ್ರಾಕ್ಟೀಸಿಂಗ್ ಇಸ್ ಓನ್ಲಿ ಪ್ರೀಚಿಂಗ್ ಯು. ಆ್ಯಂಡ್ ಈ ಥರ ಎಲ್ಲ ನನ್ನ ಸೆಲೆಬ್ರಿಟಿ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತಿರ್ತೀನಿ ಕ್ಲಾಸಸ್ಸಲ್ಲಿ. ಇದೆಲ್ಲ ನಾನು ಹೇಳ್ತಿರ್ತೀನಿ ಕ್ಲಾಸಸ್ಸಲ್ಲಿ. ಸೆಲೆಬ್ರಿಟೀಸ್ ಯಾವ ಥರ ಇಷ್ಟಪಡ್ತಾರೆ, ಅವ್ರಿಗೆ ಯಾವ ಥರ ಕಲರ್ ಟೋನ್ಸ್ ಇಷ್ಟ ಆಗುತ್ತೆ, ನಾವು ಹೇಗೆ ಕೋಆರ್ಡಿನೇಟ್ ಮಾಡಬೇಕು ಸೆಲೆಬ್ರಿಟೀಸ್ ಹತ್ರ, ಆ್ಯಂಡ್ ಆ್ಯಕ್ಚುಲ್ ಕ್ಲೈಂಟ್ಸ್ ಹತ್ರ ಹೇಗೆ ಕೋಆರ್ಡಿನೇಟ್ ಮಾಡಬೇಕು, ಅದೆಲ್ಲ ನಾನು ಹೇಳ್ಕೊಡ್ತಿರ್ತೀನಿ. ಸ್ಟೈಲಿಂಗ್ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಆ್ಯಂಡ್ ಬುಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕ್ಲಾಸಸ್ಸಲ್ಲಿ. ಸೊ ನೆಕ್ಸ್ಟ್ ಬ್ಯಾಚ್ ಜುಲೈ 31st ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಸೊ ನಾನು ಬೇಗ ಹೋಗ್ಬೇಕು ಇವಾಗ. ಆ್ಯಂಡ್ ಅಂಟಿಲ್ ದೆನ್, ಸಿ ಯು ಆಲ್. And thank you so much for watching my vlog. Until next time, see you, bye bye.